ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ವಾ? ಯುದ್ಧ ನಿಲ್ಲಿಸುವ ನಿರೀಕ್ಷೆಯನ್ನ ಹುಸಿ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಯುದ್ಧ ನಿಲ್ಲುವ ಸೂಚನೆಯನ್ನ ಕೊಟ್ಟು ಭೀಕರ ದಾಳಿ ಅಂತ ಹೇಳಿದ್ರು ಟ್ರಂಪ್. ಯುದ್ಧ ನಿಲ್ಲಿಸೋಕೆ ಕಾರಣ ಹುಡುಕ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಹಾಗಾದ್ರೆ ಮುಂದಿನ 2-3 ವಾರಗಳ ಕಾಲ ಭೀಕರ ದಾಳಿ ಮಾಡೋದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದುವ ಹಂತದಲ್ಲಿತ್ತು, ಅದಕ್ಕೆ ದಾಳಿಯಂತೆ. ಇರಾನ್ ಹೊರ್ಮುಜ್ ಬಂದ್ ಮಾಡಿದ್ರೆ ಅಮೆರಿಕ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ಅಮೆರಿಕಕ್ಕೆ ಹೊರ್ಮುಜ್ ತೈಲ ಬೇಕಾಗಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹೊರ್ಮುಜ್ ರಕ್ಷಣೆಗೆ ಇತರ ದೇಶಗಳು ನಿಲ್ಲಲಿ ಅಂತ ಅಮೆರಿಕ ಹೇಳಿದೆ. ಈಗ ಮಧ್ಯಪ್ರಾಚ್ಯ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಮಾಧ್ಯಮಗಳ ಮುಂದೆ ಬಂದು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಯುದ್ಧವನ್ನ ನಿಲ್ಲಿಸುವ ಏನಾದ್ರೂ ಸೂಚನೆಯನ್ನ ಕೊಡ್ತಾರಂತ ನೋಡಿದ್ರೆ ಟ್ರಂಪ್ ಆ ಸೂಚನೆಯನ್ನೇ ಕೊಟ್ಟಿಲ್ಲ. ಯುದ್ಧ ನಿಲ್ಲುವ ಸೂಚನೆಯನ್ನ ಕೊಡೋದ್ ಬಿಟ್ಟು ಭೀಕರ ದಾಳಿ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗಾದ್ರೆ ಯುದ್ಧ ನಿಲ್ಲಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಕಾರಣವನ್ನೇನಾದ್ರೂ ಹುಡುಕ್ತಿದ್ದಾರಾ? ಮುಂದಿನ 2-3 ದಿನಗಳ ಅಥವಾ ಮುಂದಿನ 2-3 ವಾರಗಳ ಭೀಕರ ದಾಳಿ ಮಾಡೋದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದುವ ಹಂತದಲ್ಲಿತ್ತು, ಅದಕ್ಕೆ ನಾವು ಈ ದಾಳಿ ಮಾಡಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮತ್ತೊಂದು ಕಡೆ ಇರಾನ್ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ, ಆದ್ರೆ ಅಮೆರಿಕ ಇದಕ್ಕೆ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ಅಮೆರಿಕಕ್ಕೆ ಇರಾನ್ ಹೊರ್ಮುಜ್ ತೈಲ ಬೇಕಾಗಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹೊರ್ಮುಜ್ ರಕ್ಷಣೆಗೆ ಬೇರೆ ದೇಶಗಳು ನಿಲ್ಲೋದಾದ್ರೆ ನಿಲ್ಲಲಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಮಧ್ಯಪ್ರಾಚ್ಯ ಯುದ್ಧ. ದಿನದಿಂದ ದಿನಕ್ಕೆ ದಾಳಿಯ ಭೀಕರತೆ ಜಾಸ್ತಿ ಆಗ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ ಇರಾನ್ ಕೂಡ ಪ್ರತಿ ದಾಳಿಯನ್ನ ಮುಂದುವರೆಸಿದೆ. ಇವತ್ತು ಇರಾನ್ ಕೂಡ ಭೀಕರ ದಾಳಿಯನ್ನ ನಡೆಸಿದೆ. ಭೀಕರ ದಾಳಿ ಮಾಡ್ತೀವಿ ಅನ್ನುವ ಟ್ರಂಪ್ ಬೆದರಿಕೆಗೆ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಫಸ್ಟ್ ರಿಯಾಕ್ಷನ್, ನಮ್ಮ ಸೇನಾ ಶಕ್ತಿ ಹೆಂಗಿದೆ ಅಂತ ಇಸ್ರೇಲ್ ಅಮೆರಿಕಕ್ಕೆ ಗೊತ್ತೇ ಇಲ್ಲ. ನಮ್ಮ ಡ್ರೋನ್ಗಳನ್ನ ಕ್ಷಿಪಣಿಗಳನ್ನ ನಾಶ ಮಾಡಿದೀವಿ ಅನ್ನೋ ಭ್ರಮೆ ಬೇಡ. ನಮ್ಮ ಕ್ಷಿಪಣಿ ಡ್ರೋನ್ ತಯಾರಿಕೆಯ ಸಾಮರ್ಥ್ಯದ ಬಗ್ಗೆ ಕೂಡ ಇವರ್ಯಾರಿಗೂ ಗೊತ್ತಿಲ್ಲ. IRGCಯ ಎಚ್ಚರಿಕೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.